get ready. I'm a king, but I vibe with my saint. They call me a bad man, that's a fucking good thing. Mama said swing back when another man swings, so I made my mama proud and they made me. So good evening guys and welcome back to my channel guys. ಸಂಜೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಗೈಸ್ ಇವತ್ತೇನಾಗಿದೆ ಅಂದರೆ ನೋಡಿ, ಈ ಕರಾಟೆ ಡ್ರೆಸ್ ಏನಕ್ಕೆ ಇದಪ್ಪ ಹಿಂಗೆ ಇಟ್ಕೊಂಡು ಅಂದರೆ ಕತೆ ಹೇಳ್ತೀನಿ ನೋಡಿ ಫುಲ್ಲು ಗೈಸ್. ನನಗೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಕರಾಟೆದು. ನಿನ್ನೆ ನಾನು ಹೋಗಿಲ್ಲ, ಯಾಕಂದರೆ ನಿಮ್ಗೆ ಹೇಳಿದೆ ನಾನು ಸ್ಕೂಲಿಂದ ಲೇಟಾಗಿ ಬಂದೆ, ಅದಕ್ಕೆ ಹೋಗೋಕ್ಕಾಗಿಲ್ಲ ಅಂತ ನಿಮ್ಗೆ ಹೇಳಿದೆ. ಬಟ್ ಇವತ್ತೇನು ಮಾಡಿದ್ದೀನಿ, 4 ಗಂಟೆಗೆ ಹೋಗಿದ್ದೀನಿ ತಗೊಂಡಂಗೆ ಪರ್ಮಿಷನ್ ಸ್ಕೂಲಿಂದ. ಬಟ್ ಏನಾಗ್ಬಿಟ್ಟಿದೆ ಅಂದರೆ ನೋಡಿದ್ರೆ ಇವತ್ತು ನನ್ನ ಮೆಸೇಜ್ ನೋಡಿಲ್ಲ, ನನಗೆ ಕಳಿಸಿಲ್ಲ ನಮ್ಮ ಸರ್, ನಮ್ಮ ಡ್ಯಾಡಿ ಕಳಿಸು. ನಮ್ಮ ಡ್ಯಾಡಿ ಹೇಳಿಲ್ಲ ನನಗೆ ಇವತ್ತು ಕ್ಲಾಸ್ ಇಲ್ಲ, ನಮ್ಮ ಸರ್ ಊರಿಗೆ ಹೋಗೋರೆ ಅಂತ. ನಾನು ಹೋಗ್ಬಿಟ್ಟು 1 ಅವರ್ ವೆಯ್ಟ್ ಮಾಡಿದ್ದೀನಿ ಗೈಸ್. 5 o'clockವರೆಗೂ ವೆಯ್ಟ್ ಮಾಡಿದೆ. 5:30 ಆಯಿತು, ಬಂದ್ಬಿಟ್ಟೆ. ಆಮೇಲೆ ಬಂದ್ಬಿಟ್ಟು ನಾನು ಸ್ನ್ಯಾಕ್ಸ್ ತೊಗೊಂಡು ತಿಂತಾಯಿದ್ದೆ. ಮತ್ತು ನಮ್ಮ ಸರ್ ಫೋನ್ ಮಾಡಿ ಕೇಳಿದೆ ನಾನೇ, ಸರ್ ಇಲ್ವಾ ಇವತ್ತು ಅಂತ ಕೇಳಿದ್ರೆ ಇಲ್ಲ ಮೆಸೇಜ್ ಹಾಕಿದ್ದೀನಿ ಅಂದ್ಬಿಟ್ರು. ನಾನಂತೂ ಯಪ್ಪ ನಾನು ಕಳಿಸಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ದೆ ಗೈಸ್. ಏನು ಮಾಡೋದು, ನೋಡೋಣ ಬನ್ನಿ ಏನಾಗುತ್ತೆ ಇನ್ನು ಮುಂದೆ. ಸೊ ಗೈಸ್ ನನಗೇನಂದರೆ ಎಲ್ಲಿ ಇಡೋದು ಈ ಪ್ರೈಸಸ್ನ ಅಂತ ನೋಡಿ, ಎಲ್ಲಿಡೋದು ಅಂತಲೇ ಗೊತ್ತಾಯ್ತು ಗೈಸ್. ಇವಾಗ ಟೇಬಲ್ ಮೇಲೆ ಇಟ್ಟಿದ್ದೀರಿ ನಾವು, ನೋಡೋಣ ಗೈಸ್ ಎಲ್ಲಿ ಇಡೋದು. ಇಷ್ಟಿದೆ, ಇನ್ನು ಅಲ್ಲಿ ಇಟ್ಟಿದ್ದೀನಿ, ಎಲ್ಲಿ ಅದು ಅಲ್ಲಿ ಶೋಕೇಶಲ್ಲಿ ಇಟ್ಟಿದ್ದೀನಿ ಕರೆಕ್ಟಾಗಿ. ನೋಡ್ರಿ ಗೈಸ್ ಎಲ್ಲಿ ಇಡೋದಂತ ಗೊತ್ತಾಯ್ತಿಲ್ಲ ಇದೆಲ್ಲ ಗೈಸ್. ಆಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ಇರಿ. ಏನಪ್ಪ ತೋರಿಸ್ತೀನಿ ಅಂತ ಹೇಳಿದ್ದು ನಿಮಗೆ ಗೈಸ್, ಇದೇ ನನ್ನ ಚೈಲ್ಡ್ಹುಡ್ ಫೋಟೋ ಗೈಸ್. ಎಷ್ಟಲ್ಲಿರೋ ಗೊತ್ತಾ ತೆಗ್ದಿದ್ದು? 5th B 2021 to 2022 ಇಲ್ಲಿದ್ದೀನಿ ಗೈಸ್. ನಾನು ಎಲ್ಲಪ್ಪ ಇಲ್ಲಿದ್ದೀನಿ ನೋಡಿ ಗೈಸ್. ಯಾವಾಗ ತೆಗ್ದಿದ್ದು ಎಷ್ಟು ಚಿಕ್ಕವನಾಗಿದೆ ಗೊತ್ತಾ, ಮನೆ ಕ್ಲೀನ್ ಮಾಡೋವಾಗ ಸಿಕ್ತು ಗೈಸ್. ಅವಾಗ ಗೈಸ್ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದು ಯಾರು ಗೊತ್ತಾ, ಇಲ್ಲಿದ್ದಾನಲ್ಲ ಗೈಸ್, ಇವನಾಗಿದ್ದ, ಇನ್ನು ಮನೋಜ್ ಅಂತ ಇವನು. ಆಮೇಲೆ ಅವನು ಅದಾದಮೇಲೆ ಹೋಗೇ ಬಿಟ್ಟ, ಅವನು ಎಲ್ಗೂ ಅವ್ನು ಸ್ವಲ್ಪ ಕೂಡ ಇದೇ ಗೊತ್ತಾಗಿಲ್ಲ ನನಗೆ. ಇದರಲ್ಲಿ ಯಶವಂತಿಲ್ಲ ಗೈಸ್, ಯಶವಂತ್ ಬೇರೆ ಕ್ಲಾಸಲ್ಲಿ ಅವಾಗ ನಾನು ಮಾತಾಡಿಸ್ತಾನೆ ಇದ್ದಿದ್ದಿಲ್ಲ, ಗೊತ್ತೇ ಇದ್ದಿಲ್ಲ. ಬಟ್ ಇವಾಗಲೂ ಇವನು ಗೊತ್ತು ಗೈಸ್, ಯಾರಂದರೆ ಇದು ಇವನು ಮನೋಜ್ ಕಿವಿ ಅಂತ ಗೈಸ್. ಅವನು ಗೊತ್ತಿದೆ, ಅವನು ಇವಾಗಲೂ ನಮ್ಮ ಜೊತೆ ಮಾತಾಡಿಸ್ತಾ ಇರ್ತಾನೆ. ಈ ಫೋಟೋಸ್ ಎಲ್ಲ ನೋಡಿದ್ರೆ ಮೆಮೊರಿ ಗೈಸ್ ತುಂಬ. 5th ಅಲ್ಲಿ ತೆಗ್ದಿದ್ದು ಇವಾಗ ಹೆಂಗೆ ಆಗಿಬಿಟ್ಟಿದ್ದೀನಿ ನೋಡಿ ಯಪ್ಪ. ಇವತ್ತಂತೂ ದಿನ ಅಂತೂ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ಗೈಸ್, ತುಂಬ ಫಾಸ್ಟಾಗಿ ಹೋಗ್ಬಿಟ್ಟಿದೆ. ಸೊ ಗೈಸ್ ನಾನು ನಿನ್ನೆ ಏನು ಮಾಡಿದ್ದೀನಿ ಅಂದರೆ, ನಮ್ಮ ರೂಮಲ್ಲಿ ಇನ್ನೂ ಶೋಕೇಸ್ ಬಂದಿಲ್ಲ ಗೈಸ್. ನಾನು ಈ ಕಾಲೇಜ್ ಪ್ಲೇಸ್ ಇದೆಯಲ್ಲ ಅಲ್ಲಿ ಹಾಕ್ಸೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಅದು ನನ್ನ ಪರ್ಫ್ಯೂಮಲ್ಲ, ಅಲ್ಲಿ ಹೋಗೋದು ಇಲ್ಲಿಗೆ ಹೋಗೋದು ಇಷ್ಟ ಆಗಿಲ್ಲ, ಅದಕ್ಕೆ ನಾನು ಪರ್ಫ್ಯೂಮ್ನೆಲ್ಲ ಇಲ್ಲಿ ತಂದಿದ್ದೀನಿ. ವಾಚಸ್ನೆಲ್ಲ ಹೆಂಗೆ ಇಟ್ಟಿದ್ದೀನಿ ಅಂತ ನೀವು ನೋಡಿದ್ರೆ ಯಪ್ಪ ಅಂತ ಟ್ಯಾಲೆಂಟ್ ಅಂತೀರ ಗೈಸ್. ನೋಡಿ ಗೈಸ್, ಇದು ಸನ್ಸ್ಕ್ರೀಮು ಮತ್ತು ಪರ್ಫ್ಯೂಮ್ ಇವೆಲ್ಲ, ಮತ್ತು ವಾಚಸ್ ಎಲ್ಲ ಹಿಂಗೆ ನೇತಾಕಿದ್ದೀನಿ ಗೈಸ್. ಇಲ್ಲಿ 2 ಜರ್ಸಿ ಇದೆ, ಜರ್ಸಿ ಇಸ್ಕೊಬೇಕು ಗೈಸ್. ಈ ಬ್ಯಾಗ್ನ ನಾನು ಟ್ರಿಪ್ಪಿಗೆ ಹೋಗ್ತಾಯಿದ್ದೀನಿ ಅಂತ ಈತಲ್ಲಿ ಇಸ್ಕೊಂಡಿದ್ದೀನಿ, ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಲ್ಲಿ ಸಾಕಾಯ್ತಾ ಇದಂತೂ. ಆಮೇಲೆ ಇನ್ನೂ ಕಂಪ್ಲೀಟಾಗಿ ಹೋಮ್ ಟೂರ್ ಕೊಡೋಕ್ಕಾಗಲ್ಲ ಗೈಸ್, ಕೊಡ್ತೀನಿ ಟೈಮ್ ಬಂದಾಗ. ಆದಮೇಲೆ ಇದು ನೋಡಿ, ಇದು ನನ್ನ ಸ್ಲೀವ್ಸು, ಇಲ್ಲಿ ನನ್ನ ಕ್ರಿಕೆಟ್ 2 ಡ್ರೆಸ್ಸು ಇದ್ದಾವೆ. ಸೊ ಗೈಸ್ ನೀವು ಕೇಳ್ತಿರೋ ಕ್ವಶನ್ನು, ಏನಾಯಿತು ಕ್ರಿಕೆಟ್ದು ನೀನು ಹೋಯ್ತಾ ಇಲ್ಲ ಅಂತ ಗೈಸ್. ಅವಾಗ ನಾನು ಹೇಳೋದಂತೆ, ನನಗೆ ಇವಾಗ ಗೈಸ್
ಗೊತ್ತಾ, ಸ್ಕೂಲ್ ಇದೆ 4:30ವರೆಗೂ, ಜೂನ್ ಜುಲೈಯಿಂದ 6:30ವರೆಗೂ ಆಗುತ್ತೆ ಗೈಸ್. ನನಗೆ ಇವಾಗ ಏನಕ್ಕೆ ಹೋಯ್ತಲ್ಲ ಅಂದರೆ ಸಮ್ಮರ್ ಕ್ಲಾಸ್ ಇದೆ, ನಾವು ಮನೆ ಶಿಫ್ಟ್ ಮಾಡ್ತಾಯಿದ್ರಿ. ನನಗೆ ತುಂಬ ಕೆಲಸ ಇತ್ತು, ಆಗೋದಿಲ್ಲ. ಏನದು ಬಿಡಿ, ಆಗೋದೇ ಇಲ್ಲ ಗೈಸ್. ಅದಕ್ಕೆ 1 ನಿಮಿಷ ಆಯಿತು. ಅಯ್ಯೋ ಗೈಸ್, ಅದೇ ಗೈಸ್, ನಾನು ಕರೆಕ್ಟಾಗಿ ಆಗೋದಿಲ್ಲ ಹೋಗೋಕ್ಕೆ. ಹಾಗೆ ನನಗೆ ಸ್ವಲ್ಪ ಕೂಡ ಟೈಮ್ ಸಿಗ್ತಾಯಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರೂ ಕರಿತಾರೆ, ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತೇ ಹೋಗೋಣ ಅಂದ್ಕೊಂಡೆ, ಆಗಿಲ್ಲ. ನನಗೆ ಫುಲ್ ಪ್ಲ್ಯಾನ್ ಏನಂದರೆ 1-on-1ಗೆ ಜಾಯ್ನ್ ಆಗಿಬಿಡೋಣ. ಆಮೇಲೆ ಹಂಗೆ ಕ್ಲಬ್ಬು ನಾನಿನ್ನ ಆಡಬೇಕು ಗೈಸ್. ಕ್ಲಬ್ಬೆಲ್ಲ ಚೆನ್ನಾಗಿ ಆಡೋಣ. ಸೊ ಗೈಸ್, ಬನ್ನಿ ನೋಡೋಣ ಮುಂದೆ ಏನಾಗ್ಬೋದು. ಇವತ್ತೇನು ಅಷ್ಟು ವ್ಲಾಗ್ ಇಲ್ಲ, ಮನೆಯಿಂದ ಇವತ್ತು ಆಚೆನೇ ಹೋಗಿಲ್ಲ. ನೀವು ಅಂದ್ಕೊತೀರ ಸೇಮ್ ಕಂಟೆಂಟ್ ಕೊಡ್ತಾನೆ ಡೈಲಿ ಅಂತ. ಅವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ನೋಡೋಣ ಏನಾಗ್ಬೋದು, ಸಪೋರ್ಟ್ ಮಾಡಿರಿ ಅಷ್ಟೇ ನೀವು. ಗೈಸ್ ನೋಡೋಣ. ವೈ ಐ ಆಮ್ ನಾಟ್ ಗೋಯಿಂಗ್ ಟು ಕ್ರಿಕೆಟ್ ಆನ್ಸರ್ ಕೊಟ್ಟಿದ್ದೀನಿ ನಿಮಗೆ, ನೀವು ತಿಳ್ಕೊಳ್ರಿ ಗೈಸ್. ಅಷ್ಟು ತುಂಬ ಕಷ್ಟ ಆಯ್ತದೆ ನನಗೆ ಹೋಗೋಕ್ಕೆ. ಅದು ಮನೆ ಶಿಫ್ಟಿಂಗಲ್ಲೇ ನನಗೆ ಅರ್ಧ ಕ್ರಿಕೆಟ್ಗೆ ಹೋಗೋಕ್ಕಾಗಿಲ್ಲ. ಇನ್ನೂ ನಿಜ ಏನು ಹೇಳಬೇಕು ಅಂದರೆ ಗೈಸ್, ನಿಮಗೆ ನಮ್ಮ ಮನೆ ಶಿಫ್ಟ್ ಮಾಡಿ 1 ವಾರ ಆಗಿಬಿಟ್ಟಿದೆ. 1 ವಾರ 2 ವಾರ ಆಗಿಬಿಡ್ತು, ಹೋಗೋಕ್ಕಾಗಿಲ್ಲ. ಆಮೇಲೆ ಬಂದಿನೂ ಟ್ರೈ ಮಾಡಿದೆ, ಬಟ್ ಆಗೋದೇ ಇಲ್ಲ. ಇವಾಗ ಸಮ್ಮರ್ ಕ್ಲಾಸ್ ಬೇರೆ ಸ್ಟಾರ್ಟ್ ಆಗಿದೆ. ಹೆಂಗೆ ಇದು ಮಾಡೋದು ಅಂತ ಮುಂದಿನ ವ್ಲಾಗಲ್ಲಿ ನಿಮಗೂ ಹೇಳ್ತೀನಿ. ಸ್ವಲ್ಪ ಐಡಿಯಾಸು ಕೊಡಿ ಅಷ್ಟೇ ಗೈಸ್. ಏನಂತ ಹೇಳೋದು ಹೇಳಿ ನೀವೇ, ಇನ್ನೇನು ಅಷ್ಟೇ ಗೈಸ್. ಇವಾಗ ಟೈಮ್ ಬಂದು 10:41 ಆಗಿದೆ. ನಮ್ಮ ಅಕ್ಕ ಮಲಗಿಬಿಟ್ಟಿದ್ದು, ಅವಳೆದ್ದು ಅವಳು ಬೂಟ್ ಹಾಕ್ಕೊಟ್ಟೆ. ಮತ್ತು ನಾನು ಬ್ಲ್ಯಾಕ್ ಕಾಫಿ ಅಂತ ಬಂದು ಕಾಫಿನೇ ಕುಡಿದಿಲ್ಲ ಇವತ್ತು. ಎಲ್ಲ ಐತಿ ಪಾತ್ರೆ. ಬನ್ನಿ ಗೈಸ್, ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಹತ್ರನೇ ಸಿಗ್ತಲ್ಲ ಒಂದು. ಗೈಸ್ ಇದು ಹಾಲು ಪಾತ್ರೆ, ಇದೆಲ್ಲ ಕಾಯಿಸೋಣ. ಬನ್ನಿ ಗೈಸ್ ಕಾಯಿಸೋಣ. 2 ಗ್ಲಾಸ್ ನೀರು ಹಾಕೋಣ ಫಸ್ಟು. ಆದಮೇಲೆ ತಗೊಂಡೋಗಿ ಮತ್ತೆ ನೀರು ಗ್ಲಾಸ್ ಹಾಕೋಣ. ಸುಮ್ಮನೆ ಮಾಡಾಕ್ಬೇಡ ಫಸ್ಟಲ್ಲಿ. ಆಮೇಲೆ ಹಾಕೋಣ. ರೈಸ್ ಇವಾಗ 1 ಕಪ್ ತಗೊಂಡು ಸಕ್ಕರೆ ಮತ್ತು ಕಾಫಿ ಪೌಡರ್ ಹಾಕೋಬೋಣ. ಸಿಕ್ಕೈತೆ. ನನಗೆ ರಸ್ಕ್ ನೋಡ್ಬಿಟ್ಟೆ ಮಾಡೋಣ ಅನಿಸ್ತೀವಿ. ರಸ್ಕ್ ತಿನ್ಬೇಕು ಅನಿಸ್ತೀವಿ. ಬನ್ನಿ ಮಾಡ್ಕೊತೀನಿ, ನಾನು ನಿಮ್ಗೆ ಸಿಗ್ತೀವಿ. ಸೊ ಗೈಸ್, ಕಾಫಿ ಮತ್ತು ರಸ್ಕ್ ಇಲ್ಲಿದೆ. ಬನ್ನಿ ಎಫರ್ಟ್ಸ್ ಹಾಕ್ಕೊಂಡು